One entrepreneurial personality is required whether you are going to corporate, IT, real estate, ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ನಿಮ್ಗೆ ಒಂದು ಆಂಟ್ರಪ್ರಿನಿಯರಿಯಲ್ ಪರ್ಸನಾಲಿಟಿ ಬೇಕೇ ಬೇಕು. ಬಿಸ್ನೆಸ್ ಮಾಡೋದು ಈಸಿ ಇಲ್ಲ, ಬಟ್ ಪ್ಲೀಸ್ ಡೂ ಆಕ್ಚುಯಲ್ ಬಿಸ್ನೆಸ್ ರಿಸರ್ಚ್. ಮಾರ್ಕೆಟ್ ಸೆಗ್ಮೆಂಟ್ ಫಿಟ್ ಅಂದರೆ ಈ ಮಾಡ್ತಿರುವಂಥ ಬಿಸ್ನೆಸ್ಗೆ ಮಾರ್ಕೆಟ್ ಫಿಟ್ ಇದೆಯಾ, ಡಿಮ್ಯಾಂಡ್ ಇದೆಯಾ, ಅದಕ್ಕೆ ಒಂದು ಬೇಡಿಕೆ ಇದೆಯಾ, ಅದನ್ನ ತಗೊಳ್ಳುವಂಥ ಕಸ್ಟಮರ್ಸ್ ಇದ್ದಾರಾ. ಡೂ ಯುವರ್ ಫಸ್ಟ್ ದಟ್ ಸೆಗ್ಮೆಂಟ್. ಅಂದರೆ ಒಂದು 1,000 ಜನ ಅದನ್ನ ಪರ್ಚೇಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಇದು, ಕ್ವಾಲಿಟಿ ಏನಂತಾರೆ ಚೆಕ್ ಮಾಡಿ. ಸೊ ದೇರ್ಸ್ ಅ ಲಾಟ್ ಆಫ್ ವೇ ಯು ಡೂ ಇಟ್. ಬಿಸ್ನೆಸ್ ಮೆಂಟರ್ನ ಫೈಂಡ್ ಔಟ್ ಮಾಡಿ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟೆಂಟ್ ಕ್ರಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಇನ್ವೆಸ್ಟ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಕಾಂಟೆಂಟ್ ಕ್ರಿಯೇಷನ್? ಏನಿಲ್ಲ, ಪರ್ಸನಲ್ ಬ್ರ್ಯಾಂಡ್ ಅಂತಂದ್ರೇನು, ಯು ಆರ್ ಲೈಕ್ ದಿಸ್ ಅಂಡ್ ಐ ರೆಸೋನೇಟ್ ವಿತ್ ಯುವರ್ ಪರ್ಸನಾಲಿಟಿ ಅಂಡ್ ದೇರ್ ಸೋ ಮೆನಿ ಪೀಪಲ್ ಹೂ ಕ್ಯಾನ್ ರೆಸೋನೇಟ್ ವಿತ್ ಯು. ನಿಮ್ಮ ಕರಿಕ್ಯುಲಮ್ ಅಲ್ಲಿ ಅಂತ ಡಿಫ್ರೆಂಟ್ ಏನಿದೆ ನೋಡ್ತಿರೋ ಪೇರೆಂಟ್ಸು ಏನಕ್ಕೆ ಅವ್ರ ಮಕ್ಕಳನ್ನ ಜೂನಿಯರ್ ಟರ್ಸ್ಗೆ ಅಡ್ಮಿಷನ್ ಮಾಡಬೇಕು? 0 to 6 years ಅಲ್ಲಿ ಮಗುವಲ್ಲಿ ಯಾವ್ಯಾವ ಬೆಳವಣಿಗೆ ಆಗಬೇಕು, ಕಾಗ್ನಿಟಿವ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಎಮೋಷನಲ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಈ 5 ಮೇಜರ್ ಪಿಲ್ಲರ್ಸ್ ಮುಖಾಂತರ ಮಕ್ಕಳಲ್ಲಿ ಏನೇನು ಡೆವಲಪ್ಮೆಂಟ್ ಬರಬೇಕು ಏಜ್ ಬೇಸಿಸ್ ಮೇಲೆ. ಐ ಗಾಟ್ ಟು ನೋ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ನಿಮ್ಮ ಒನ್ ಆಫ್ ಕೋ-ಫೌಂಡರ್ ಆಗಿ ಇದ್ದಾರಾ? 3 ದಿನ ಬಂದು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಕರಿಕ್ಯುಲಮ್ ಟ್ರೈನಿಂಗ್ ನ ಡೆಲ್ಲಿ ನಮ್ಮ ಜೊತೆ ಅಟೆಂಡ್ ಮಾಡಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೈಯಲ್ಲಿ ನಾವು ಒಂದು ಕ್ವಾಲಿಟಿ ಕಲಿಬೇಕು, ಅದನ್ನ ನಾವು ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಗ್ರೋ ಆಗೋದ್ರೆ ಯಾವ ಒಂದು ಕ್ವಾಲಿಟಿನ ತಗೊಳಕ್ ಇಷ್ಟಪಡ್ತೀರಾ? ಬಿಸ್ನೆಸ್ಸಿಗ ರೆಸ್ಪೆಕ್ಟಿಂಗ್ ಎವ್ರಿ ಒನ್.